ಫಾರಿನರ್ಸ್ ಎಲ್ಲ ಬಂದು ಇಲ್ಲಿ ಈ ಥರ ನೋಡಿ ಕೂತಿ ತಿನ್ನೋದು ಕುಡಿಯೋದು ಈ ಥರ ಮಾಡ್ತಾ ಇರ್ತಾರೆ. ಫಾರ್ಚುನರ್ ನೋಡಿ ಎಷ್ಟು ಕ್ರೇಜಿ ಆಗಿದೆ, ಸ್ವಲ್ಪ ಮಾಡಿಫೈ ಮಾಡಿಸಿದ್ದಾರೆ, ಹಂಗಾಗಿ ಸ್ವಲ್ಪ ಲುಕ್ಸ್ ಮಾತ್ರ ಕ್ರೇಜಿ ಲುಕ್ ಫಾರ್ಚುನರ್ದು. ಸ್ವಲ್ಪ ಆಫ್ ರೋಡಿಂಗ್ ತರ ಮೇಂಟೈನ್ ಮಾಡಿದ್ದಾರೆ. ಮ್ಯಾಗ್ವಿಲ್ ಎಲ್ಲ ನೋಡಿ, ಟೈರು ಮ್ಯಾಗ್ವಿಲ್ಲು ಸ್ಪೆಷಲ್ ಆಗಿ ಟ್ರಾಕ್ಟರ್ ಇಂದ ಮಾಡಿದ್ದಾರೆ. ಇದರಿಂದ ಏನೋ ಸ್ಟಾಲ್ ಮಾಡ್ಕೊಂಡಿದ್ದಾರೆ ಇವರು. ನನ್ನ ಹತ್ರ ಇರೋ ಸೇಮ್ ಟೆಂಟ್. ಆ ಹುಡ್ಗಿ ಬಂದ್ಬಿಟ್ಟು ಆ ಹುಡ್ಗಿಗೆ ಯಾವ್ದಾರ ಒಂದು ಸಾಂಗ್ ಆಡಿ ಅಂತ ಅಪ್ರೋಚ್ ಮಾಡ್ತಿರೋದು ಗೈಸ್ ಅಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್ಗೆ. ಗೈಸ್ ನಾನಿವಾಗ ಪ್ರೆಸೆಂಟ್ MG ರೋಡಲ್ಲಿ ಇದ್ದೀನಿ. MG ರೋಡಲ್ಲಿ ಏನಂತಂದ್ರೆ ನನ್ನ ಫ್ರೆಂಡ್ನ ಡ್ರಾಪ್ ಮಾಡಬೇಕಾಯ್ತು. ನನ್ನ ಫ್ರೆಂಡನ್ನ ಡ್ರಾಪ್ ಮಾಡಿ ಅವನ್ನ ಸ್ವಲ್ಪ ಮೀಟ್ ಮಾಡಿ ಡ್ರಾಪ್ ಮಾಡಬೇಕಾಯ್ತು. ಅವನ್ನ ಡ್ರಾಪ್ ಮಾಡಿಬಿಟ್ಟು ಈಗ ರಿಟರ್ನ್ ನಾನು ರೂಮಿಗೆ ಹೋಗ್ತಿದ್ದೀನಿ. ಸುಮ್ಮನೆ ರೂಮಿಗೆ ಹೋದರೆ ಚೆನ್ನಾಗಿರಲ್ಲ ಅನ್ನಿಸ್ತು. ಹಾಗಾಗಿ ನಿಮಗೆ ಇಲ್ಲೇ MG ರೋಡ್ ಬಂದಿದ್ನಲ್ಲ, ಹಾಗಾಗಿ ನ್ಯೂ ಇಯರ್ ಪ್ರಿಪರೇಷನ್ ಹೆಂಗಿರುತ್ತೆ ಅನ್ನೋದನ್ನ ನಿಮಗೆ ಒಂಚೂರು ತೋರಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಈಗ ನಾನು ಚೆಸ್ಟ್ ಸ್ಟ್ರೀಟ್ ಸೈಡ್ ಹೋಗ್ತಿದ್ದೀನಿ ಗೈಸ್. ನಾನಿರೋ ಲೊಕೇಶನಿಂದ ಸ್ವಲ್ಪನೇ ದೂರ ಚೆಸ್ಟ್ ಸ್ಟ್ರೀಟ್ ಇರೋದು. ಇದು MG ರೋಡ್ ಇದೆ ಅಂದರೆ ಇದ್ರ ಪಕ್ಕದ್ದೇ ಚೆಸ್ಟ್ ಸ್ಟ್ರೀಟು ಗೈಸ್. ಬನ್ನಿ, ನಿಮಗೆ ನ್ಯೂ ಇಯರಿಂದ ಇನ್ನೊಂದು 4 ದಿವಸ ಇರೋದಲ್ವಾ, ಪ್ರಿಪ್ರೇಷನ್ ಹೆಂಗೆ ನಡೀತಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇವತ್ತು. ಹಳ್ಳಿ ಸೈಡ್ ಏನಲ್ಲ ನಮ್ಮೂರು, ಸ್ವಲ್ಪ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕ್ರೌಡ್ ಎಲ್ಲ ಕಡಿಮೆ ಅಲ್ವಾ, ಜನಗಳು ವೆಹಿಕಲ್ ಎಲ್ಲ ಕಡಿಮೆ ಇರೋದ್ರಿಂದ ನನಗೆ ಅಷ್ಟು ಆರಾಮ್ ಅನಿಸ್ತಿತ್ತು. ಸೌಂಡ್ ಏನಿಲ್ಲ. ಬಟ್ ಈಗ ಎಲ್ಲಿ ನೋಡಿ ಎಲ್ಲ ಕಡೆನೂ ವೆಹಿಕಲ್ ಶಬ್ದ ಸಿಕ್ಕಾಬಿಟ್ಟೆ. ಎಲ್ಲಿ ನೋಡಿದ್ರು ಬಸ್ಸು, ಲಾರಿ, ಕಾರ್ಗಳು, ಆಟೋಗಳು, ಹಾರನ್ ಅಂತೂ ಎಲ್ಲಿ ಎರ್ರಿ ಹೊಡಿತಿದ್ದಾರೆ ಇಲ್ಲಿ. ಆಲ್ರೆಡಿ ಅಲ್ಲಿ ಮೆಟ್ರೋ ಗೈಸ್, ಅದು ಮೆಟ್ರೋ ಇದೆಯಲ್ಲ, ನೆನ್ನೆ ನಾನು ಮೆಟ್ರೋಗೆ ಬಂದಿದ್ದು ಬರ್ಬೇಕಾರೆ. ಮೆಟ್ರೋ ಅಂತೂ ಬ್ಯಾಗ್ ತೆಗ್ದು ಇಡೋದು ಮಾಡಿ ತಲೆ ಕೆಟ್ಟೋಗ್ಬಿಡ್ತು. ಪ್ರೆಸೆಂಟು ನಾನು ಮಾತಾಡ್ತೇನೆ ನೋಡಿ, ಈ ಕಡೆ ಬಂದರೆ ಹಂಗೆ ಹೋಗಿದ್ರೆ ಕರೆಕ್ಟ್ ಆಗೋದು. ಬನ್ನಿ ಆ ಕಡೆಯಿಂದ ತೋರಿಸ್ತೀನಿ ನಿಮಗೆ. ಫೈನಲಿ ಗೈಸ್ ನಾನು ಚೆಸ್ಟ್ ಸ್ಟ್ರೀಟ್ ಹತ್ರ ಬಂದಿದ್ದೀನಿ. ನಿಮ್ಗೆ ಇಲ್ಲೊಂದು ತೋರಿಸ್ತೀನಿ ನೋಡಿ, ಸ್ಪೆಷಲ್ ಆಗಿದೆ ಒಂದು ಶಾಪು. ಆಲ್ರೆಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಎಷ್ಟು ಡಿಫ್ರೆಂಟ್ ಆಗಿದೆ. ನಮ್ಮ ಕಡೆ ಎಲ್ಲ ಇದು ಅಂಬಾಸಡರ್ ಕಾರ್ ಇಟ್ಕೊಂಡು ವಿಡಿಯೋ ಮಾಡ್ತಾರೆ, ಇದು ಬಾರ್ಬಿಕ್ಯೂ ಎಲ್ಲ ಮಾಡ್ತಾರಲ್ಲ. ಬಟ್ ಇಲ್ಲಿ ನೋಡಿ ಅಂಬಾಸಡರ್ ಅಲ್ಲ, ಇಲ್ಲಿ ಯಾವುದೋ ಸ್ಪೆಷಲ್ ಆಗಿ ಟ್ರಾಕ್ಟರಿಂದ ಮಾಡಿದ್ದಾರೆ. ಇದು ನೋಡೋಕ್ಕೆ ಎಂಥ ಮಜಾ ಅನ್ನಿಸ್ತಿದೆ ನೋಡಿ. ಇದರಿಂದ ಏನೋ ಸ್ಟಾಲ್ ಮಾಡ್ಕೊಂಡಿದ್ದಾರೆ ಇವರು, ಟ್ರ್ಯಾಕ್ಟರ್ ಥರ ಇಟ್ಟು. ಮೇಲಿಂದ ವ್ಯೂ ತೋರಿಸ್ಲಾ, ಕೆಳಗಿಂದ ಟ್ರ್ಯಾಕ್ಟರ್ ಮಾತ್ರ ಕಾಣ್ತಿದೆ, ಮೇಲಿಂದ ಎಂಟರ್ ಶಾಪೇ ಕಾಣುತ್ತೆ ಅನ್ಸುತ್ತೆ ಅದು. ಬನ್ನಿ ಮೇಲಿಂದ ತೋರಿಸಿ. ಮೇಲಿಂದ ಎಲ್ಲ ಕಾಣುತ್ತೆ. ಸ್ಟಾಲು ನೋಡಿ ಯಾವ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮೇಲೆಲ್ಲ ಕಾಣ್ತಾ ಇದೆ ನೋಡಿ, ಇದೆಲ್ಲ ಕಬ್ಬಣದಿಂದ ಮಾಡಾಕಿದೆ. ಅದಕ್ಕೆ ಸ್ವಲ್ಪ ಎಲೆಗಳು ಮತ್ತು ಗಿಡಗಳ ಥರ ಎಲ್ಲ ಮಾಡಿ ಇಟ್ಟಿದ್ದಾರೆ. ಸೆಂಟ್ರಲ್ಲಿ ಸ್ಟಾಲ್ ಇಟ್ಟಿದೆ. ಅದಾದಮೇಲೆ ಇಲ್ಲಿ ಟ್ರ್ಯಾಕ್ಟರ್ ಡಿಫ್ರೆಂಟ್ ಆಗಿದೆ ಅಲ್ಲ, ಇದೊಂಚೂರು ಯೂನಿಕ್ ಕಾನ್ಸೆಪ್ಟ್ ಅನಿಸುತ್ತೆ ಇದು. ನಾನು ಎಲ್ಲೂ ನೋಡಿರಲಿಲ್ಲ ಈ ಥರ ಕಾನ್ಸೆಪ್ಟ್. ಇಲ್ಲೇ ಫಸ್ಟ್ ನೋಡ್ತಿರೋದು. ಟ್ರ್ಯಾಕ್ಟರ್ ಆ್ಯಕ್ಚುಲಿ ನೀವು ಕೂಡ ನೋಡಿರೋಲ್ಲ ಅನಿಸುತ್ತೆ, ಟ್ರ್ಯಾಕ್ಟರಿಂದ ಮಾಡಿಟ್ಟಿರೋದು. ಗೈಸ್ ಮುಂಚೆ ಬರ್ಬೇಕಾದ್ರೆ ಇಲ್ಲಿ ಏನೂ ಇರಲಿಲ್ಲ, ಕಂಪ್ಲೀಟ್ ಖಾಲಿ ಇತ್ತು. ಈಗೆಲ್ಲ ಇಲ್ಲಿ ನೋಡಿ ಏನೇನು ಹಾಕಿದ್ರು, ಗೋಲ್ಡು ಅದೆಲ್ಲ ಸ್ಪೆಷಲ್ಲಾಗಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ಗೋಲ್ಡ್ ಇದು ಬೇರೋ ಇಟಲಿ ಬ್ರ್ಯಾಂಡ್ ಇದು ನೋಡಿ. ಇವೆಲ್ಲ ಇಟಲಿ ಸೈಡ್ ಇರೋ ಬ್ರ್ಯಾಂಡ್ಗಳು ಇವೆಲ್ಲ. ಗೋಲ್ಡ್ ಏನೋ ಗೊತ್ತಿಲ್ಲ ನನಗೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಲ್ಲಿ ನೋಡಿ ಈಗ ಹೊಸದಾಗಿ ಇಲ್ಲಿ ಆಗಿರೋದು ಅದು. ಈ ಕಂಪ್ಲೀಟ್ಲಿ ಇದಿದೆಯಲ್ಲ, ಈ ಪೋರ್ಷನ್ ಪೂರ್ತಿ ಇಟಲಿ ಬ್ರ್ಯಾಂಡ್ಗಳು ಅನಿಸುತ್ತೆ ಇಟ್ಟಿರೋದು. ಮೆಟರ್ ಕ್ಲಬ್. ನಾನು ಯಾವ್ದು ಇದು ಮಾಲ ಏನೋ ಒಂದು ಗೊತ್ತಿಲ್ಲ ಹಾಗೆ ಸುಮ್ಮನೆ ಬಂದಿದ್ದೀನಿ. ಬೈದರೆ ಯಾರು ಬೈಸ್ಕೊಂಡು ಹೋಗ್ಬಿಡೋದು. ಕ್ರಿಸ್ಮಸ್ ಟ್ರೀ ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಒಳಗಡೆ ಡೆಕೋರೇಟ್ ಥರ ನೈಸ್ ಅಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಒಳಗೆ ಹೋಗ್ಬೋದಾ? ಹೋಗಂಗಿಲ್ವಾ? ಒಳಗೆ ಹೋದ್ರೆ ಏನೋ ಬೈ ಮಾಡಬೇಕು ಅಂತ ಕರೀತಾರೇನಪ್ಪ. ಅದಕ್ಕೆ ಬಂದಿದ ತಕ್ಷಣ ಡೋರ್ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಯಿತು. ಈಗ ನಾವು ಹೊರಗೆ ಹೋದರೆ ಈ ಡೋರ್ ಇದೆಯಲ್ಲ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಇಲ್ಲಿ ನೋಡಿ ಹೋದ್ನಾ, ಹೋಗಲ್ವಾ? ಆಯಿತು. ಈಗ ಡೋರು ಔಟ್ಸೈಡ್ ಸಕ್ಕದಾಗಿ ಮಾಡಿದ್ದಾರೆ. ಇದು ಯಾವುದು ಇದು? ಎಲ್ಲಿಗೆ ಬಂದಿರೋದು ನಾನು? ಆವಾಗಲೇ ಬ್ಲೂ ಕಲರ್ ಬೋರ್ಡ್ ಇತ್ತು ಇದು. ನೋಡ್ರಿ ವಾಟ್ರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತದೆ. ಈ ಬಿಲ್ಡಿಂಗು ಗೈಸ್, ಈ ಬಿಲ್ಡಿಂಗ್ ಏನು ನನಗೆ ಗೊತ್ತಿಲ್ಲ. ಈ ಬಿಲ್ಡಿಂಗ್ ಏನಂತ ನಿಮ್ಗೇನೋ ಈ ಬಿಲ್ಡಿಂಗ್ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗಂತೂ ಈ ಬಿಲ್ಡಿಂಗ್ ಬಗ್ಗೆ ಏನು ಗೊತ್ತಿಲ್ಲ. ಮತ್ತೆ ಒಳಗೆ ವಾಪಸ್ ಹೋಗ್ತೀನಿ. ವಾಪಸ್ ಹೋಗ್ಬಿಟ್ಟು ಆ ಕಡೆ ಹೋಗ್ಬೇಕು, ಆ ಕಡೆ ಸೈಡ್ ಹೋಗ್ಬಿಡೋಣ ನಾವು. ಹಿಂಗೆ ಹಾಸೋದ್ರೆ ಮತ್ತೆ ಬಿಸಿಲು ಬೇಡ, ಅದಕ್ಕೆ ನೆರಳಿಗೆ ಹೋಗ್ಬಿಡೋಣ. ಸೋಫಾ ನೋಡಿ, ಸೋಫಾ ಈ ಕಡೆ ಸೋಫಾ. ಇದೆಲ್ಲ ಸೋಫಾ ಐಟಮ್ಗಳು ಪರ್ಚೇಸ್ ಮಾಡೋಕ್ಕೆ ಅಂತ ಇರೋದು ಇವೆಲ್ಲ. ಹೌದು, ಇಂಟೀರಿಯರ್ಗೆ ಮನೆ ಇಂಟೀರಿಯರ್ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಮೋಸ್ಟ್ಲಿ ಅದು ಮಾಲ್ ಅನಿಸುತ್ತೆ. ಹಂಗಾಗಿ ಒಳಗೆ ಅಲೋ ಇತ್ತು. ಈಗ ಶೋಭಾ ಗಾಯಿಸ್ತಿದೆ ಹೆಸರು. ಶೋಭಾ ಅಲ್ಲ, ಶೋಭಾ. ಇದೇ ಟ್ರ್ಯಾಕ್ಟರ್ ನೋಡಿ, ಆವಾಗಲೇ ತೋರಿಸಿದ್ನಲ್ಲ, ಚೆನ್ನಾಗಿತ್ತಲ್ಲ ನೋಡೋಕ್ಕೆ. ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟು. ಸೇಮ್ ಟ್ರ್ಯಾಕ್ಟರಿಂದ ಫ್ರಂಟ್ ಇಂಜಿನ್ಗಳು ಬರುತ್ತಲ್ಲ, ಸೇಮ್ ಅದೇ ಥರ ಕಾಣಿಸ್ತಿತ್ತು ನೋಡೋಕ್ಕೆ. ಬನ್ನಿ, ಇಷ್ಟು ಕ್ರೌಡ್ ಮಧ್ಯೆ ನಾನು 3 ಬಿಟ್ಟು ಮಾತಾಡ್ತಿದ್ದೀನಿ ಅಂದರೆ ಒಂದೇ ರೀಸನ್ ಗೈಸ್.
ಡೈಲಿ ವ್ಲಾಗ್ಸಿಂದನೇ ಇದೆಲ್ಲ ಆಗಿರೋದು. ಡೈಲಿ ವ್ಲಾಗ್ಸ್ ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ನನಗೆ ಒಂಥರ ನಾಚಿಕೆ ಮರ್ಯಾದೆ ಎಲ್ಲ ಹೋದಂಗೆ ಅನಿಸ್ಬಿಡ್ತು. ಎಲ್ಲರ ಮುಂದೆನೇ ವಿಡಿಯೋ ಮಾಡೋದಕ್ಕೆಲ್ಲ ಅನ್ಕಂಫರ್ಟಬಲ್ ಅನಿಸ್ತಿತ್ತು. ಈಗೆಲ್ಲ ಅದೇನು ಅನಿಸ್ತಿಲ್ಲ, ಆರಾಮಾಗಿ ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಮ್ಯಾಟ್ರೇ ಅನಿಸಲ್ಲ. ಇಲ್ಲಿ ಹೆಚ್ಚು ಕಮ್ಮಿ ಪಾರ್ಚ್ ಏರಿಯಾ ಇದು ಆ್ಯಕ್ಚುಲಿ. ಎಲ್ಲ ನೀವೇನಾರು ಬೈ ಮಾಡ್ಬೇಕಂದ್ರೆ ಇಲ್ಲಿ ಒಂದು 10 ರೂಪಾಯಿ ಚಾಕ್ಲೇಟ್ ಅಂತ ಅಂದ್ಕೊಳ್ಳಿ, ಆ ಚಾಕ್ಲೇಟ್ ನಿಮಗೆ ಇಲ್ಲಿ 20 ರೂಪಾಯಿ, 1 to ಡಬಲ್ ಚಾರ್ಜಸ್ ಇರುತ್ತೆ. ಇನ್ನೇನೋ ಇಂಥ ಜಾಗದಕ್ಕೆಲ್ಲ ಈ ರೆಸ್ಟೋರೆಂಟ್ ಇದೆಯಲ್ಲ, ಇದು ಜಾಗಕ್ಕೆಲ್ಲ ಹೋಗ್ಬಿಟ್ರೆ ಇದ್ರೊಳಗೆ ಹೋಗಿ ಏನೋ ಬೈ ಮಾಡ್ತೀನಿ ಅಂತ ಹೋದರೆ ನಿಮಗೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಗೈಸ್. ನಾವು ಅಂದ್ಕೊಂಡಂಗೆ ಇರಲ್ಲ. ಈ MG ರೋಡಲ್ಲಿ ಬಂದು ಪರ್ಚೇಸ್ ಮಾಡ್ತಾರಲ್ಲ, ರಿಚ್ ಇದ್ರೆ ಮಾತ್ರ ಪರ್ಚೇಸ್ ಮಾಡಬೇಕು, ಇಲ್ಲಾಂದರೆ ಪರ್ಚೇಸ್ ಮಾಡೋಕೆ ಅಲ್ಲ. ರಿಚ್ ಪೂರ್ ಅನ್ನೋದು ಮ್ಯಾಟ್ರ್ ಆಗಲ್ಲ ತಗೊಳ್ಬೇಕಂತ ಬಂದರೆ. ಬಟ್ ಅದು ನಾವು ತಗೊಳ್ಳೋ ಐಟಮು ನಮಗೆ ಅದು ವರ್ತ್ ಇರಬೇಕು, ಅದು ಆ ಪ್ರೈಸಿಗೆ ವರ್ತ್ ಇದ್ದರೆ ನಾವು ಬೈ ಮಾಡ್ಬೋದು. ಬನ್ನಿ ಪಾಸ್ ಆಗಿಬಿಡೋಣ ಆ ಕಡೆಗೆ. ವರ್ತ್ ಇಲ್ಲ ಅಂದರೆ ಆ ರೇಟು ನಾವು ಕೊಡೋದು ಅದು ವೇಸ್ಟ್ ಆಫ್ ಮನಿ ಆಗಿಬಿಡುತ್ತೆ. ಇದೇ ಗೈಸ್ ಚರ್ಚ್ ಸ್ಟ್ರೀಟ್. ಇಲ್ಲಿ ನೋಡಿ ಚರ್ಚ್ ಸ್ಟ್ರೀಟು. ಆ್ಯಕ್ಚುಲಿ ಮಧ್ಯಾಹ್ನ ಬಂದಿದ್ದೀನಲ್ಲ, ಹಂಗಾಗಿ ಇದು ಫೇಮಸ್ ಹೋಟೆಲ್ ಎಂಪೈರು ರೆಸ್ಟೋರೆಂಟ್. ಇದು ಎಂಪೈರ್ ಫೇಮಸ್. ಇಲ್ಲೆಲ್ಲ ಸಿಟ್ಟಿಂಗಿಗೆಲ್ಲ ಜಾಗ ಇದೆ. ಆ್ಯಕ್ಚುಲಿ ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಅಷ್ಟು ಮಜಾ ಇರಲ್ಲ. ನೈಟ್ ಹೊತ್ತು ಆಗ್ಬಿಟ್ರೆ ಸ್ವಲ್ಪ MG ರೋಡ್ಗೆ ಕಲರ್ ಬಂದಿರುತ್ತೆ. ಕಲರ್ ಅಂದರೆ ಹುಡುಗಿರೆಲ್ಲ ಈಗಲೂ ಓಡಾಡ್ತಿದ್ದಾರೆ ಬಿಡಿ, ಆ ಕಲರಲ್ಲಿ ಹೇಳ್ತಾರೆ. ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿರ್ತಾರೆ ನೋಡೋಕ್ಕೆ. ಎಕ್ಸಾಕ್ಟ್ಲಿ ನಾನು ಇಲ್ಲಿಂದ ಗೈಸ್ ಕರೆಕ್ಟು 4 ಗಂಟೆಗೆ ಇಲ್ಲಿಂದ ಬಿಟ್ಬಿಡ್ಬೇಕು, ಯಾಕಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ಬೇಕಲ್ಲ ನೆಕ್ಸ್ಟ್ ವೀಡಿಯೋಗೋಸ್ಕರ. ಎಕ್ಸಾಕ್ಟಾಗಿ ಇಲ್ಲಿಂದ ನಾನು 4 o'clockಗೆ ಬಿಟ್ಬಿಡೋಣ. ಬಿಟ್ಟರೆ ನನಗೆ ಅಲ್ಲಿ ಸ್ಟೋರೇಜ್ನು ಡಂಪ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಆಗೋಲ್ಲ. ಲೇಟ್ ಆಗಿಬಿಟ್ರೆ ಮಿಡ್ನೈಟ್ ಆದರೆ ಮತ್ತು ಅರ್ಲಿ ಮಾರ್ನಿಂಗ್ ಎದ್ದು ಮತ್ತು ನಮ್ಮ ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಅದೆಲ್ಲ ಬ್ಯಾಗ್ ಅಂತೂ ನೆಕ್ಸ್ಟು ಹೆವಿ ವೆಯ್ಟ್ ಇದೆ ನೋಡೋಕ್ಕೂ ಅಷ್ಟೇ, ಹಾಕೊಳ್ಳೋಕ್ಕೂ ಅಷ್ಟೇ. ಇಲ್ಲಿ ಕಾಣ್ತಿದ್ದಿಲ್ಲ ಇವೆಲ್ಲ ನೀವು ನೋಡ್ತಿದ್ದೀರಲ್ಲ, ಇವೆಲ್ಲ ರೆಸ್ಟೋರೆಂಟ್ ಗೈಸ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಮೆಜಾರಿಟಿ ಈ ಜಾಗಕ್ಕೆ ಬರೋದಿಲ್ಲ ಸ್ಟೂಡೆಂಟ್ಸ್ಗಳು. ಅಪ್ಪ ಅಮ್ಮ ಎಲ್ಲ ಓದೋಕ್ಕೆ ಕಳಿಸಿರ್ತಾರೆ ನೋಡಿ, ಆ ಮಕ್ಳುಗಳು ಇಲ್ಲಿ ಬಂದ್ಬಿಟ್ಟು ಎಣ್ಣೆ ಹೊಡೆಯೋದು, ಆ ಥರ ಹುಡುಗಿನ ಪಟ ಎಸೆಯೋದು ಅದೆಲ್ಲ ಮಾಡ್ಕೊಂಡು ಇಲ್ಲಿ ಬರ್ತಿರ್ತಾರೆ. ಆಲ್ಮೋಸ್ಟ್ ವೀಕೆಂಡ್ಸ್ ಆದರೆ ಸ್ಟೂಡೆಂಟ್ಗಳೇ ಇಲ್ಲಿ ನೋಡಿರಿ, ನೀವು ಎಲ್ಲಿ ನೋಡಿದ್ರೆ ಬರೀ ಯೂತ್ಸ್ಗಳೇ ಕಾಣೋದು ಮೆಜಾರಿಟಿ ಜಾಸ್ತಿ. ಏಜ್ಡ್ ಪೀಪಲ್ ಎಲ್ಲ ಈ ಜಾಗದಲ್ಲಿ ಕಾಣೋದು ಸ್ವಲ್ಪ ಕಡಿಮೆ. ಎಲ್ಲ ಕಪಲ್ಸೇ ಬರೋದು, ಹುಡುಗ ಹುಡುಗಿ ಈ ಥರ. ಹೆಂಗಿದೆ ನೋಡಿ ಡಿಫ್ರೆಂಟಾಗಿ. ಹುಡುಗ ರೆಗ್ಯುಲರಾಗಿ ಹೆಂಗಿದೆಯೋ ಹಂಗೆ ಇದೆ. ಡಿಫ್ರೆನ್ಸ್ ಏನು ಗೊತ್ತಾ, ಏನೋ ಇವೆಲ್ಲ ಜ್ಯುವೆಲರ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ತಗೊಬಂದು ಇಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನೆಲ್ಲ ನಾರ್ಮಲಾಗಿ ನೀಟಾಗಿ ಇದೆ. ನೀಟಾಗಿ ಅಂದರೆ ಇನ್ನೇನು ಎಲ್ಲ ಹುಡುಗಿರು ಸಿಗರೇಟ್ ಇಟ್ಟಿರ್ತಾರೆ, ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ ಈ ಜಾಗಕ್ಕೆ ಬಂದರೆ ಅಲ್ವಾ. ಹಂಗಾಗಿ ನೋಡಿ ಸುಮ್ಮನೆ ಇದು ಕೇಳ ರೇಟು, ಪಾಪ ಎಷ್ಟು ಕಷ್ಟ ಅಂತಾರೆ ನೋಡಿ ಪಾಪ. ಅವಮ್ಮ ಪಾಪ ಆ ಮಗುನೂ ಎತ್ಕೊಂಡು ಆ ಗಾಡಿ ಮೇಲೆ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವ್ರವ್ರ ಬಿಸ್ನೆಸ್ ಏನಿಗಿರುತ್ತೆ ಅಂದರೆ ಕಷ್ಟಗಳು ನೋಡಿ ಗೈಸ್. ಕೆಲವರು ಇಲ್ಲಿ ಆರಾಮಾಗಿ ಚಿಲ್ ಮಾಡ್ತಿದ್ದಾರೆ, ಇನ್ನು ಕೆಲವರು ಪಾಪ ಹೊಟ್ಟೆಪಾಡಿಗೋಸ್ಕರ ಮಗುನ ಹಾಕ್ಕೊಂಡು ದುಡಿತಿದ್ದಾರೆ. ಇನ್ನು ಏನು ತೋರಿಸ್ಲಿ ಇಲ್ಲಿ. ಆ್ಯಕ್ಚುಲಿ ಸ್ಪೆಷಲಾಗಿ ಏನು ನಂಗೆ ಅನ್ನಿಸ್ತಿಲ್ಲ. ನಾನು ರೆಗ್ಯುಲರಾಗಿ ಹೆಂಗೆ ಬಂದಿದ್ದೆ ಚೆಸ್ಟ್ ಸ್ಟ್ರೀಟಿಗೆ ಅದೇ ಥರ ಇದೆ. ಫಾರ್ಚುನರ್ ನೋಡಿ ಎಷ್ಟು ಕ್ರೇಜಿ ಆಗಿದೆ ನೋಡೋಕ್ಕೆ ಅಲ್ಲ. ಸ್ವಲ್ಪ ಮಾಡಿಫೈ ಮಾಡಿಸಿದ್ದಾರೆ, ಹಂಗಾಗಿ ಸ್ವಲ್ಪ ಲುಕ್ಸ್ ಮಾತ್ರ ಕ್ರೇಜಿ ಲುಕ್ಕು ಫಾರ್ಚುನರ್ದು. ಸ್ವಲ್ಪ ಆಫ್ ರೋಡಿಂಗ್ ಥರ ಮೇಂಟೈನ್ ಮಾಡಿದ್ದಾರೆ. ಮ್ಯಾಗ್ವಿಲ್ ಎಲ್ಲ ನೋಡಿ, ಟೈರು ಮ್ಯಾಗ್ವಿಲ್ಲು ಇದ್ರದ್ದೆಲ್ಲ. ಫ್ರಂಟ್ ಏನೋ ಲೈಟು LED ಲೈಟ್ ಥರ ಏನೋ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ಬ್ಯಾಕ್ ಸೈಡು ಅಷ್ಟೇ ಸೇಮ್ ಟೈರು. ಕ್ರೇಜಿ ಇದೆ ಅದು. ಬ್ಲ್ಯಾಕು ಆ್ಯಕ್ಚುಲಿ ಬ್ಲ್ಯಾಕ್ ಇದೆಯಲ್ಲ ಒಳ್ಳೆ ಅಟ್ರಾಕ್ಟಿವ್. ಜಾಗನೂ ಅಷ್ಟೇ. ಇದೆಲ್ಲ ರೆಸ್ಟೋರೆಂಟ್ ಅಲ್ಲ. ನೈಟು ಇಲ್ಲಿ ಸಾಂಗ್ ಎಲ್ಲ ಪ್ಲೇ ಮಾಡ್ತಾರೆ, ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ಕೊಂಡು. ಇಲ್ಲೊಬ್ಬ ಇದನ್ನು ನೋಡಿ ಹುಡುಗ, ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಫೇಮಸ್ ಇದ್ನಲ್ಲ ಹುಡುಗ, ಇನ್ಸ್ಟಾಂಟ್ ಪೋಲರೇಟ್ ಮಾಡ್ತಿದ್ದಾನೆ ಹುಡುಗ. ಯಾರು ಹೇಳಿ ಅವನು, ಹೇಳ್ಬಾರ್ದು ಹಿಂಗೆ ಡಬಲ್ ಡಿಜಿಟ್ ಅಂತ ಹೇಳಿದ್ನಲ್ಲ ಅವನು. ಮತ್ತೆ ಹಂಗೆ ಇಲ್ಲಿ ರಾಕೇಶ್ ಫೋಟೋ ಫಿಡಿಯೋ ಅಂತಿದ್ನಲ್ಲ ಅವನು ನೋಡಿದೆ. ನೋಡಿ ಈ ಕಡೆ ತಿರ್ಗೋ ವರ್ಷಕ್ಕೆ ಯಾಕಡೆ ಹೋದ್ನೋ ಗೊತ್ತಿಲ್ಲ. ಬಟ್ ಇದು ಇದೆಯಲ್ಲ ಅತಿ ಲೈಕ್ಯು ಮಟ್ಟಿವೋ, ಇದು ಎಷ್ಟೇ, ಇದು ಫೇಮಸ್. ಇಲ್ಲೆಲ್ಲ ಫಾರಿನರ್ಸ್ ಎಲ್ಲ ಬರ್ತಾರೆ. ಫಾರಿನರ್ಸ್ ಎಲ್ಲ ಬಂದು ಇಲ್ಲಿ ಈ ಥರ ನೋಡಿ ಕೂತಿ ತಿನ್ನೋದು ಕುಡಿಯೋದು ಈ ಥರ ಮಾಡ್ತಾ ಇರ್ತಾರೆ. ಅಫೋರ್ಡಬಲ್ ಪ್ರೈಸ್ ಅಂತ ಕೇಳ್ಬೋದು. ಅಫೋರ್ಡಬಲ್ ಪ್ರೈಸ್ ಅಂದರೆ ಆಗಲ್ಲ, ತುಂಬ ಕಾಸ್ಟ್ಲಿ ಇಲ್ಲಿ ಎಲ್ಲ. ಅಫೋರ್ಡಬಲ್ ಪ್ರೈಸಿಗಂತೂ ಇರಲ್ಲ ಇಲ್ಲಿ. ಗೈಸ್ ನಾನಿವಾಗ ಬ್ರಿಗೇಡ್ ರೋಡಲ್ಲಿ ಇದ್ದೀನಿ. ಬ್ರಿಗೇಡ್ ರೋಡ್ ನೋಡಿ ಹೆಂಗಿದೆ. ನಮ್ಮೂರಲ್ಲಿ ಸಂತೆ ಮಾಡೋಕೆ ಹೋದಾಗ ಜನಗಳು ಎಷ್ಟು ಕ್ರೌಡಾಗಿ ನಿಂತಿರ್ತಾರೋ, ಓಡಾಡ್ತಿರ್ತಾರೆ. ಆ ಕ್ರೌಡ್ ಇಲ್ಲಿ ನೋಡಿ, ಜನಗಳು ಓಡಾಡ್ತಿರೋ ಜಾಗದಲ್ಲಿ ಈ ಥರ ಈ ರೇಂಜ್ ಕ್ರೌಡು. ಈ ಜಾಗಕ್ಕೆಲ್ಲ ನಾವೆಲ್ಲ ಕೋವಿಡ್ ಟೈಮಲ್ಲೆಲ್ಲ ಬಂದಿದ್ರೆ ಅಲ್ಲ ಫುಲ್ ನಿಲ್ಸಿದ್ರು ಬಿಡಿ. ಕೋವಿಡ್ ಟೈಮಲ್ಲಿ ಇಂಥ ಜಾಗಕ್ಕೆಲ್ಲ ಬಂದಿದ್ರೆ, ಕೋವಿಡ್ ಇದೆ ಅಂತ ಗೊತ್ತಿಲ್ಲದೆ ಕೋವಿಡ್ ಹರಡ್ತಿರೋ ಟೈಮಲ್ಲಿ ಇದ್ದಿದ್ರೆ ಅಷ್ಟೊತ್ತಿಗೆ ಈ ಜಾಗದಲ್ಲಿ ಎಷ್ಟು ಕ್ರೌಡ್ ಇರೋದ್ರಿಂದ
ಹೊಗೆ ಆಡ್ಸ್ಕೊಬಿಡ್ತಿದ್ವಿ ನಾವೆಲ್ಲ ಒಂದೇ ಸರಿ. ಈಗ ಎಲ್ಲ ನ್ಯಾಚುರಲ್ ಆಗಿರೋದ್ರಿಂದ ನೋಡಿ ಎಷ್ಟು ಕ್ರೌಡ್ ಇದೆ, ಜನಗಳೆಲ್ಲ ಎಷ್ಟು ಓಡಾಡ್ತಿದ್ದಾರೆ. ನಾನು ಅವಾಗಲೇ ಹೇಳಿದ್ನಲ್ಲ, ನೀವು ಮೆಜಾರಿಟಿ ಇಲ್ಲಿ ಬರೋದೆಲ್ಲ ಆಲ್ಮೋಸ್ಟ್ ಯೂಸೇ ಗೈಸ್. ಯೂಸ್ ಬಿಟ್ಟು ಬೇರೆ ಯಾರು ಬರೋದಿಲ್ಲ ಈ ಜಾಗದಲ್ಲಿ. ಪಾರ್ಟಿ, ಪಬ್ಬು, ನೈಟ್ ಕ್ಲಬ್ಬು ಇದು ಮತ್ತು ಕೋರ್ಮಂಗ್ಲ ಇವೆಲ್ಲ ಈ ಜಾಗಕ್ಕೆ ಅವರೇ ಬರೋದು. ಸ್ಟೂಡೆಂಟ್ಗಳು ಪಾರ್ಟಿ ಮತ್ತು ಡ್ಯಾನ್ಸು, ಎಣ್ಣೆ ಹೊಡೆಯೋದು, ಇದೇ ರೀಸನ್ಗೋಸ್ಕರ ಬರೋದು. ನಾನು ಇಲ್ಲೇನೋ ನನಗೆ ಕಂಟೆಂಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ ಅಷ್ಟೇ. ನಾಳೆ ಕಂಟೆಂಟ್ ಹೆಂಗೆ ನಡೆಯುತ್ತೋ ಅನ್ನೋದು ಗೊತ್ತಿಲ್ಲ. ನಾಳೆ ಅರ್ಲಿ ಬರ್ರಿಗೆ ಗೆದ್ದೋಗ್ಬೇಕಲ್ಲ. ನನಗೆ ಚೆಕಿಂಗ್ ಮಾಡ್ಬೇಕಾದ್ರೆ ನನಗೆ ವೆಹಿಕಲ್ಗಳು ಸಿಗ್ತಾವೋ ಇಲ್ವೋ ಒಂಚೂರು ನಾಲೆಡ್ಜ್ ಇಲ್ಲ. ಇಲ್ಲಿಂದ ಆ ಜಾಗಕ್ಕೆ ಈಗ ನೆಲಮಂಗಲ ಟೋಲ್ ಹೈವೇ ಇದೆಯಲ್ಲ, ಟೋಲ್ ಹೈವೇನ ಅಲ್ಲಿಗೆ ಹೋಗೋಕ್ಕೂ ನಾಲೆಡ್ಜ್ ಇಲ್ಲ. ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗಿ ನನ್ನ ಫ್ರೆಂಡ್ ಹತ್ರ ಸ್ವಲ್ಪ ರಫ್ ಸ್ಕೆಚ್ಚು ನೇಮ್ಗಳು ಬರ್ಸ್ಕೊಂಡಿದ್ದೀನಿ ಅಷ್ಟೇ. ಯಾವ್ಯಾವ ಪ್ಲೇಸಿಗೆ ಯಾವ್ಯಾವ ಇದು ಪ್ಲೇಸ್ ಅಂತಿದ್ದೀನಿ, ಯಾವ್ಯಾವ ಊರಿಗೆ ರೀಚ್ ಆಗಬೇಕಂತ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಗಿಮೌಂಟ್ ಏನು ಇಟ್ಕೊಂಡಿಲ್ಲ. ಸರ್ವೈವ್ ಆಗಬೇಕಲ್ಲ, ಚಾಲೆಂಜ್ ಅಂದರೆ ಚಾಲೆಂಜ್, ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ ನಾಳೆ ಹೆಂಗಾಗುತ್ತಂತ. ನಾಳೆಗೆ ಬಿಟ್ಬಿಟ್ಟು ಇವಾಗ ನೋಡಿ, ನಾನು ಹಂಗೆ ಬಂದಿದ್ರೆ ಆಗೋದು. ಕ್ರೌಡ್ ಸ್ವಲ್ಪ ಕಡಿಮೆ ಇತ್ತು. ಇಲ್ಲಿ ಹುಡುಗಿಯರೆಲ್ಲ ಜಾಸ್ತಿ ಇದ್ದಾರೆ. ಕಣ್ಣು ಒಳ್ಳೆ ಆ ಕಡೆ ನೋಡೋಂಗಿಲ್ಲ, ನೋಡ್ಬೇಕು ಅನಿಸುತ್ತೆ, ಬಟ್ ಕಣ್ಣನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಮುಂದೆ ನನ್ನ ಕೆಲಸ ಇದೆ ಅಷ್ಟಿದೆ. ಫಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಲಾಸ್ಟ್ ಟೈಮ್ ಇಲ್ಲಿ ಕ್ರಿಯೇಟ್ ಮಾಡಿದ್ನಲ್ಲ ಕಂಟೆಂಟು, ಆ ಅಣ್ಣ ಇಲ್ಲ, ಒಬ್ಬರು ಹ್ಯಾಟಿಂದ ಸೂಪರ್ ಕಾರಿಂದ ಅಲ್ಲ, ಟರ್ನಿಂಗ್ 1 ರೂಪೀಸ್ ಇಂಟು 1000 ರೂಪೀಸು ಇನ್ ಜಸ್ಟ್ 1 hour ಅಂತಲ್ಲಿ ಮಾಡಿದ್ನಲ್ಲ. ಒಬ್ರು ಅಣ್ಣ ಇದ್ರು ಇಲ್ಲಿ ಸ್ಪೆಕ್ಸ್ ಮಾರ್ತಾ, ಕನ್ನಡಕ ಎಲ್ಲ ಮಾರ್ತಾ. ಅವ್ರಿಗೆ ಇಲ್ಲ, ಸ್ಯಾಮ್ಸಂಗ್ ಕಂಪ್ನಿ ನೋಡಿ ಇದೆ ಗೈಸ್. ನಾನೀಗ ಡೆಕತ್ಲೋನ್ ಒಳಗೆ ಬಂದಿದ್ದೀನಿ. ನಾನು ಬ್ಯಾಗು ಒಂದು ತೊಗೊಳ್ಬೇಕು ಗೈಸ್. ಇದ್ರದ್ದು ಪ್ರೈಸ್ ಎಷ್ಟಿದೆ ನಮಗೆ ಒಂದು ಸ್ವಲ್ಪ ಅವೈಲೇಬಲ್ ಅಯ್ಯೋ ನಮಗೆ ಸೂಟೇಬಲ್ಲೇ ಅಲ್ಲ. ಈ ಜಾಗದಲ್ಲಿ ಟೆಂಟ್ ಎಲ್ಲ ಹಾಕಿದ್ದಾರೆ ನೋಡಿ. ನಾಳೆಯಿಂದ ನಾನು ಇದೇ ಥರ ಟೆಂಟಲ್ಲೇ ಸ್ಟೇ ಆಗೋದು, ಅದೇ ಥರ ಪ್ಲ್ಯಾನ್ ಇರೋದು ನಂದೆಲ್ಲ ಕಂಪ್ಲೀಟು. ಹೋಗ್ಬೇಕಾದ್ರೆ ಚೆಕಿಂಗ್ ಮಾಡ್ಬೇಕಾದ್ರೆ ನೈಟು ಪ್ಲ್ಯಾನ್ ಏನಂತಂದರೆ ಗೈಸ್, ನಾನು ಮಲಗೋದಾದ್ರೆ ವಿತಿನ್ 10 o'clock ಒಳಗೆ ಮಲಗಬೇಕು. ಮಾರ್ನಿಂಗು 8 ತನಕ ಮಲ್ಕೊಂಡ್ರು ಓಕೆ, ಬಟ್ ಮಲಗ್ಬೇಕಾದ್ರೆ ಮಾತ್ರ ಬೇಗ ಮಲ್ಕೊಬೇಕು. ಲೇಟಾಗಿ ಮಲ್ಕೊಂಡ್ರೆ ನನಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ನನ್ನ ಹತ್ರ ಇರೋ ಸೇಮ್ ಟೆಂಟು, ಬಟ್ ಈ ಟೆಂಟ್ ನೋಡಿ, ಇದು ವೆಯ್ಟು ಕ್ವಾಂಟಿಟಿ ಸೈಜು 120 ಇಂಪಾರ್ಟೆಂಟ್ ವೆಯ್ಟು ಕಡಿಮೆ ಅಂತ ಅನಿಸುತ್ತೆ. ಬಟ್ ಇದು ಒಂದು ಸರಿ ಯೂಸ್ ಮಾಡಿದ್ರೆ ಈ ವೆಯ್ಟ್ ಇದೆಯಲ್ಲ 1 to double ಥರ ಫೀಲ್ ಆಗುತ್ತೆ. ನನ್ನ ಹತ್ರ ಇರೋ ಟೆಂಟು 1 to double ಥರ ಫೀಲ್ ಆಗಿ ನನಗೀಗ ಬ್ಯಾಗ್ ಕ್ಯಾರಿ ಮಾಡ್ಬೇಕಾದ್ರೆ ನನಗೆ ಟೆಂಟ್ ಇದೆಯಲ್ಲ, ಟೆಂಟೇ ನನಗೆ ಹೆವಿ ವೆಯ್ಟ್ ಫೀಲ್ ಆಗ್ತದೆ ಈಗ ನನಗೆ. ಅದನ್ನೇ ಕ್ಯಾರಿ ಮಾಡ್ಬೇಕು. ನನ್ನ ಬ್ಯಾಗಲ್ಲಿ ಬಟ್ಟೆಗಳೇನು ಇಟ್ಕೊಂಡಿಲ್ಲ, ಜಸ್ಟ್ ಬೆಡ್ಶೀಟು ಮತ್ತು ಟ್ರೈಪಾಡ್ ಅಷ್ಟೇ ಇಟ್ಕೊಂಡಿಲ್ಲ. ಟ್ರೈಪಾಡು ಅಪ್ರಾಕ್ಸಿಮೇಟು 1 kg ಮೇಲಿದೆ. ಅದು ಬಿಟ್ಟರೆ ಟೆಂಟೇ ಹೆವಿ ವೆಯ್ಟ್ ಅನ್ನಿಸ್ತಾ ಇರೋದು ನನಗೆ ಕ್ಯಾರಿ ಮಾಡೋಕ್ಕೆ. ನಾಳೆ ಹೆಂಗೆ ಹೋಗುತ್ತೋ. ಲ್ಯಾಪ್ಟಾಪು ಅಷ್ಟೇ ವೆಯ್ಟು ಆ ಫೀಲ್ ಅನ್ನಿಸ್ತದೆ. ಫ್ರಂಟು ಬ್ಯಾಕು ಹಾಕ್ಕೊಂಡು ಟಡ್ರಸ್ ಹಾಕ್ಕೊಂಡು ಹೋಗೋದು ಅಷ್ಟೇ ನನ್ನ ನಾಳೆಗೆ. ಡೆಕತ್ಲೋನ್ ಪ್ರೈಸ್ ಕಡಿಮೆ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಹೆವಿ ಪ್ರೈಸ್ ಇದೆಯಲ್ಲ ಅವರು ಡೆಕತ್ಲೋನಲ್ಲಿ ಗೈಸ್. ಅಲ್ಲಿ ಒಂದು ಇಬ್ಬರು ಹುಡುಗರು ಮತ್ತು ಒಂದು ಹುಡುಗಿ ಇದ್ದಾಳಲ್ಲ, ಅದರಲ್ಲಿ ಆ ಹುಡುಗಿ ಬಂದುಬಿಟ್ಟು ಆ ಹುಡುಗನಿಗೆ ಯಾವ್ದಾರ ಒಂದು ಸಾಂಗ್ ಆಡಿ ಅಂತ ಅಪ್ರೋಚ್ ಮಾಡ್ತಿರೋದು ಗೈಸಲ್ಲಿ. ಹೆಂಗೆ ಆಡ್ತಾರೆ ಅಂತ ನೋಡೋಣ, ವೆಯ್ಟ್ ಮಾಡ್ತಿದ್ದೀನಿ. ಅದಕ್ಕೆ ಸುಮಾರು ಒಂದು 15 minutes ಆಯಿತು ವೆಯ್ಟ್ ಮಾಡ್ತಾ ನಾನು ಇಲ್ಲಿ ಬಂದು. ಅವರು ಆಡ್ತಾರೆ ಅಂತ ವೆಯ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನನಗೂ ಗಿಟಾರ್ ಪ್ಲೇ ಮಾಡೋಕ್ಕೆ ಬರುತ್ತೆ, ನಾನು ಗಿಟಾರ್ ಪ್ಲೇ ಮಾಡ್ತೀನಿ. ಆ್ಯಕ್ಚುಲಿ ಇಸ್ಕೊಂಡು ಪ್ಲೇ ಮಾಡೋಣ ಅನ್ನೋ ಥರ ಫೀಲ್ ಆಗ್ತದೆ, ಬಟ್ ಸ್ಟಿಲ್ ಏನೋ ಒಂಥರ ಅನಿಸುತ್ತೆ, ಬೇಡ ಅನ್ನೋ ಥರ. ಅಥವಾ ವೈದ್ಯಕೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದಯವಿಟ್ಟು ಬೆಂಗಳೂರು ನಗರ ಪೊಲೀಸರು ಗೈಸ್ ಫೈನಲಿ ರೂಮ್ ಹತ್ರ ಬಂದೆ. ರೂಮ್ ಹತ್ರ ಒಂದು ಸುಮಾರು ಹೊತ್ತಾಯಿತು ಗೈಸ್. ಏನಕ್ಕಂತಂದರೆ ಫೋನ್ ಆಲ್ರೆಡಿ ಸ್ವಿಚ್ ಆಫ್ ಆಗೋಗ್ಬಿಡ್ತು ಅಲ್ಲಿ ವೀಡಿಯೋ ಶೂಟ್ ಮಾಡ್ಬೇಕಾರೆ. ಮತ್ತೆ ಶೂಟ್ ಮಾಡೋಕ್ಕಾಗಲಿಲ್ಲ, ಬಾಯ್ಗೆ ಕೂಡ ಹೇಳೋಕ್ಕಾಗಲಿಲ್ಲ ಕರೆಕ್ಟಾಗಿ. ಅಲ್ಲಿ ತೋರ್ಸೋಕ್ಕೆ ಏನೂ ಅಷ್ಟು ಮಜಾ ಅನಿಸಿಲ್ಲ ನ್ಯೂ ಇಯರಿಂದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.